ನಾನು ಶ್ರೀ ಕೆ ಶಿವಕುಮಾರ್ ಅವರ ಭಾವನೆಗಳನ್ನು ಸ್ವಾಗತಿಸ್ತೀನಿ. ಆದರೆ ಅವರು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಇದೆ. ಇದು ಆಲ್ಸೋ ಪಾರ್ಟ್ ಆ್ಯಂಡ್ ಪಾರ್ಸಲ್. ಒಬ್ಬ ಪ್ರಭಾವಿ ಡೆಪ್ಟಿ ಮುಖ್ಯಮಂತ್ರಿ, ಡೆಪ್ಟಿ ಚೀಫ್ ಮಿನಿಸ್ಟರ್, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ತರದೇ ಮಾಡ್ತಾರೆ ಅಂದರೆ ಅದು ಇನ್ಯಾರ ಮೇಲೆ ಟೋಪಿ ಹಾಕೋರು, ನಿಮ್ಮ ಹೈಕಮಾಂಡಿಗೆ ಎಷ್ಟು ಟೋಪಿ ಹಾಕ್ಬೋದು, ಏನು ಮಾಡ್ಬೋದು? ಇದು ಅಧಿಕಾರಿ ಹೊಣೆನಾ? ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವ್ರ ಹೊಣೆನಾ? ನಾನು ಶಿವಕುಮಾರ್ ಅವ್ರ ಮಾತು ಒಪ್ಕೋತೀನಿ. ಆದರೆ ಹಂಗಂದ್ಬಿಟ್ಟು ನಾನು ಹೇಳಿದಾಗೆ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯು ಆರ್ ಆಲ್ಸೋ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್. ಇದಕ್ಕೆ ನೀವು ಪಾಲುದಾರರು. ದಯವಿಟ್ಟು ಇದು ನಿಲ್ಲಿಸಿ, ಒಂದು ತಾಂತ್ರಿಕ ಸಲಹಾ ಸಮಿತಿ ಮಾಡಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದನ್ನು ಬಿಟ್ಟು ಎಲ್ಲರೂ ಉಂಟೇನ್ರಿ ಇದೆ, ಯಾರಾದರೂ ಕೊಡ್ತಾರೇನ್ರಿ? ಅಧಿಕಾರಿಗಳು ಕೊನೆಗೆ ಏನಾಯ್ತದೆ ಅಂದರೆ ಎಲ್ಲ ಮಾಡಿದ್ದೀವಿ ಅಂತ ಹೋಗಿ ಉಯ್ಯೋ ಮಡ್ರ ಆಯ್ತದೆ, ಹುಚ್ಚೋ ಸಂತೆ ಆಯ್ತದೆ. ಈ ಹುಚ್ಚೋ ಸಂತೆಯಲ್ಲಿ ಯಾರು ಮುಚ್ಚಿಡಿದಿದೆ ಅಂತ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರು ಹೋಗಿ ನಿಂತ್ಕೋಬೇಕಾಯ್ತದೆ. ಈ ಕಟ್ಕಟೆಯ ಜಾಗವನ್ನು ನಿಮ್ಗೆ ಆಗೋದು ಬೇಡ. ದಯವಿಟ್ಟು ಅದನ್ನು ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡೋದು ಸೂಕ್ತ. ಈ ಒಂದು ವರದಿ ಏನಿದೆ, ದೇವರಾಜ ಅರಸು ಫೋಟೋ ಹಾಕ್ಕೊಂಡು ಮಾಡ್ತಾ ಇದ್ದೀರಲ್ಲ, ಇದಕ್ಕಿಂತ ಹೇಯವಾದ ಮತ್ತೊಂದಿಲ್ಲ. ದೇವರಾಜ ಅರಸು ಪುಣ್ಯಾತ್ಮ ಈ ಥರ ಮಾಡಿರಲಿಲ್ಲ. ಈ ಥರ ಎಲ್ಲ ಮಾಡಿ ಅವ್ರು ಯಾರಿಗೂ ಪಾಪ ಮಾಡಿಲ್ಲ. ಕೆಲವು ಉಳುವವರಿಗೆ ಭೂಮಿ ಅನ್ನೋದನ್ನು ಕೊಟ್ಟು ಒಂದು ಕ್ರಾಂತಿ ಮಾಡಿದ್ರು. ಹಿಂದುಳಿದ ವರ್ಗದವರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟರು. ಅದನ್ನು ಬಿಟ್ಟು ನೀವು ಮೇಲ್ವರ್ಗಕ್ಕೋ ಇನ್ನೊಬ್ಬ ವರ್ಗಕ್ಕೋ ಕೆಲವೇ ಜಾತಿಗಳಿಗೆ ಎಲ್ಲ ಒಂದು ಕಡೆ ತುಳಿಯೋದಕ್ಕೋಸ್ಕರವಾಗಿ ಇಂಥ 60-65 ಪ್ರಶ್ನೆಗಳು ಕೇಳಿ ತಲೆಕೆಟ್ಟೋಗುವಂಥ ಮಾತುಗಳನ್ನ ಆಡಿ, ಅದು ಇದನ್ನು ನೀವು ವಾಟ್ಸಪ್ಪಲ್ಲಿ ಮಾಹಿತಿ ತೊಗೋತೀವಿ ಅಂದರೆ ನಾಳೆ ಬೆಳಗ್ಗೆ ಒಂದಷ್ಟು ಡಿಲೀಟ್ ಮಾಡಿದ್ರೆ ಮುಗ್ದೋಯ್ತು. ಏನಿದೆ ಅದರೊಳಗೆ? ಪೇಪರ್ನೇನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಪೇಪರ್ ಇರ್ತದೆ, ಮಾಹಿತಿ ಸಿಗ್ತದೆ. ನೀವು ಯಾವುದು ಮೊಬೈಲಲ್ಲಿ ನಾವ್ಯಾವ ಮಾಡೋದಿಲ್ಲನಪ್ಪ, ಯಾವ್ಯಾವುದಕ್ಕೂ ಏನೋ ಹಾಕ್ತೀವಿ, ಅದಾದಮೇಲೆ ಏನು ಮಾಡ್ತೀವಿ ನಾವು? ಡಿಲೀಟ್ ಮಾಡ್ತೀವಿ. ಇದು ಹಂಗೆ ವಾಮಿಟ್ ಮಾಡೋ ಕೆಲಸ ಮಾಡಿಬಿಟ್ಟು ವಾಮಿಟ್ ಮಾಡೋದಕ್ಕೆ ಯಾರು ಕಾರಣ ಅನ್ನೋದನ್ನು ಮೊದಲು ಸರ್ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಸಾಹೇಬ್ರೆ. ಇದು ಒಳ್ಳೆಯದಲ್ಲ. ನೀವು ಮಾಡ್ತಾ ಇರೋದಕ್ಕಂತ ಒಂದು ತೀರ್ಮಾನ ಇದಿದೆ. ಸೆನ್ಸಸ್ಸು ಅವೈಜ್ಞಾನಿಕ ಅಸಹ್ಯದ ಕೆಲಸ. ಈ ಅಸಹ್ಯದ ಕೆಲಸಕ್ಕೆ ತಾಂತ್ರಿಕವಾಗಿ ಏನಾದರೂ ಒಂದು ಮಾಡದೆ ಹೋದರೆ ನಿಮ್ಮನ್ನು ಜನ ಕ್ಷಮಿಸೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.